ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿ ದಿನದಿಂದ ದಿನಕ್ಕೆ ವಿಚಿತ್ರವಾದ ಟ್ವಿಸ್ಟ್ ಗಳು ಸಿಗ್ತಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ನಟ ಕಿಚ್ಚ ಸುದೀಪ್ ಈ ವಾರ ಎಲ್ಲರನ್ನ ಕೂಡ ನಾಮಿನೇಟ್ ಮಾಡಿದ್ರೆ, ಮತ್ತೊಂದು ಕಡೆ ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿ ಯಾವುದೇ ರೀತಿಯ ಟಾಸ್ಕ್ ಗಳು ಕೂಡ ಇರಲ್ಲ. ಆದ್ರೆ ಈ ವಾರ ಯಾವುದೇ ರೀತಿಯ ಟಾಸ್ಕ್ ಗಳು ಇಲ್ಲ ಅಂದ್ರೂ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿನಿತ್ಯ ಜಗಳ ನಡೀತಿದ್ದು, ಕಂಟೆಸ್ಟೆಂಟ್ ಗಳಾದ ರಿಷಾ ಮತ್ತು ಅಶ್ವಿನಿ ಗೌಡ ಎಲ್ಲರನ್ನ ತುಂಬಾನೇ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ವೀಕ್ಷಕರೇ, ಈ ವಾರ ಯಾವುದೇ ರೀತಿಯ ಟಾಸ್ಕ್ ಗಳು ಇರದ ಕಾರಣ ವಾರದ ಮಧ್ಯದಲ್ಲೇ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅದರಲ್ಲೂ ಕೆಲವರು ಮಾಳು ಮತ್ತು ರಿಷಾ ಗೌಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಕೊನೆಯಲ್ಲಿ ಅಶ್ವಿನಿ ಗೌಡ ಅವರನ್ನ ಟೆಂಪರರಿ ಆಗಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿ ಸೀಕ್ರೆಟ್ ರೂಮ್ ಗೆ ಬಿಗ್ ಬಾಸ್ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಯಾರೆಲ್ಲ ಗಿಲ್ಲಿ ನಟ ರಕ್ಷಿತಾ ಮತ್ತು ಕಾವ್ಯ ಮ್ಯೂಟೆಂಟ್ ರಘುಗೆ ಸಪೋರ್ಟ್ ಮಾಡ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.